ಪ್ರೀತಿಯ ಸ್ನೇಹಿತರೆ, ಬಹಳಷ್ಟು ಜನ ಇವತ್ತು ಮಾಧ್ಯಮವನ್ನ ನೀವು ಟಿವಿ ಆನ್ ಮಾಡಿದ ತಕ್ಷಣ ಒಂದೇ ಸುದ್ದಿ ಬಹಳ ಪ್ರಮುಖವಾಗಿ ರಾರಾಜಿಸ್ತಾ ಇದೆ. ಆ ಸುದ್ದಿ ಏನು ಅಂತಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ಎಫ್ಐಆರ್ ಮಾಡಿಬಿಟ್ಟಿದೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ವಿರೋಧ ಪಕ್ಷಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾವೆ. ಸೊ ಬಿಜೆಪಿಯವರೆಲ್ಲರೂ ಕೂಡ ಬೀದಿಗಿಳಿದು ವಿರೋಧ ಪಕ್ಷದವರೆಲ್ಲರೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನುವಂತ ಸುದ್ದಿ ಬಹುಶಃ ಇಡೀ ಮಾಧ್ಯಮಗಳನ್ನ ಆವರಿಸಿಕೊಂಡು ಹೋಗ್ತಾ ಇದೆ. ಆದ್ರೆ ಒಂದೇ ಒಂದು ಪ್ರಶ್ನೆ ನಾವು ಕೇಳೋದೇನು ಅಂತಂದ್ರೆ, ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಾ ಒಂದು ಮಾತು ಹೇಳಿದ್ರೇನು ಅಂತಂದ್ರೆ, ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ನಾನು ಕೇಳಲ್ಲ, ಆದರೆ ನೈತಿಕತೆಯ ಪ್ರಶ್ನೆ ಎದುರಾಗುತ್ತೆ, ಅವ್ರು ಹೆಂಗ್ ನಡ್ಕೊಳ್ತಾರೆ ಅನ್ನುವಂತ ಮಾತನ್ನ ಅವರು ಕೂಡ ಮಾತನಾಡಿದ್ದಾರೆ. ಆದ್ರೆ ಒಂದು ವೇಳೆ ಎಫ್ಐಆರ್ ಆದ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅನ್ನೋದನ್ನೇನಾದ್ರೂ ನೀವು ಮ್ಯಾಂಡೇಟರಿ ಮಾಡಿದ್ದೆ ಆದರೆ, ನಿಮ್ಮ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ, ಕರ್ನಾಟಕದ ಎಲ್ಲ ಬಿಜೆಪಿ ನಾಯಕರು ಬಂದು ಸಿದ್ದರಾಮಯ್ಯನವರ ಹತ್ರ ದುಂಬಾಲ್ ಬಿದ್ದು ಕೇಳ್ಕೊತಾರೆ, ಸ್ವಾಮಿ ಸಿದ್ದರಾಮಯ್ಯನವರೇ ದಯವಿಟ್ಟು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅಂತ. ಯಾಕೆ ಮಾತು ಹೇಳ್ತಾ ಇರೋದು ಅಂತಂದ್ರೆ, ಇವತ್ತು ನಮ್ಮ ಬಿಜೆಪಿ ನಾಯಕರುಗಳನ್ನೇ ಒಂದ್ಸರ್ತಿ ನೀವು ತಿರುಗಿ ನೋಡಿದ್ರೆ ಎಫ್ಐಆರ್ ಆದ ಕಾರಣಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋದನ್ನೇ ನೀವು ಮಾನದಂಡ ಮಾಡಿಬಿಟ್ರೆ, ಇವತ್ತು ಮೊದಲನೇ ಲಿಸ್ಟ್ ಒಳಗಡೆ ಇವತ್ತು ಯಾರು ನಿಂತ್ಕೋತಾರೆ ಅಂತಂದ್ರೆ, ಬಿಜೆಪಿಯ ಕೇಂದ್ರ ಸಚಿವೆ ಆಗಿರುವಂತಹ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು, ಫಿನಾನ್ಸ್ ಮಿನಿಸ್ಟರ್ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ರವರ ವಿರುದ್ಧ ಎಫ್ಐಆರ್ ಆಗಿದೆ. ಯಾತಕ್ಕಾಗಿ ಎಫ್ಐಆರ್ ಅಂತಂದ್ರೆ, ಅವತ್ತು ಈ ಎಲೆಕ್ಟ್ರಾಲ್ ಬಾಂಡ್ಸಿನ ವಿರುದ್ಧವಾಗಿ, ಎಲೆಕ್ಟ್ರಾಲ್ ಬಾಂಡ್ಸ್ ನ ಹೆಸರಲ್ಲಿ ಏನ್ ದೇಶದಲ್ಲಿ ಲಕ್ಷಾಂತರ ಕೋಟಿಯ ಹಗರಣ ನಡೆದಿದೆ ಅನ್ನುವಂತ ಒಂದು ದೊಡ್ಡ ಒಂದು ಚರ್ಚೆ ಇದೆ. ಅದರ ವಿರುದ್ಧವಾಗಿ ಇವತ್ತು ಅವರ ವಿರುದ್ಧ ಇದು ಒಂದು ಎಫ್ಐಆರ್ ಆಗಿದೆ. ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಕೂಡ ರಾಜೀನಾಮೆ ಕೊಡಬೇಕಲ್ವಾ? ನ್ಯಾಯ ಒಂದೇ ತಾನೆ. ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಆಗಿದ ತಕ್ಷಣ ನೀವು ರಾಜೀನಾಮೆ ಕೇಳೋದಾದ್ರೆ, ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಎಫ್ಐಆರ್ ಆದಾಗ ಕೂಡ ಆ ರಾಜೀನಾಮೆಯನ್ನ ಕೇಳಲೇಬೇಕು. ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವ್ರಿಗೊಂದು ನ್ಯಾಯ, ಸಿದ್ದರಾಮಯ್ಯನವ್ರಿಗೂ ನ್ಯಾಯ ಆಗೋದಕ್ಕೆ ಸಾಧ್ಯ ಇದೆಯಾ? ಅದೇ ತರ ಇವತ್ತು ನಮ್ಮ ಕೇಂದ್ರ ಸಚಿವರಾಗಿ ಕರ್ನಾಟಕದಿಂದ ದೆಹಲಿಗೆ ಹೋಗಿರುವಂತ ಕುಮಾರಣ್ಣ ಅವರು, ಅವರ ವಿರುದ್ಧ ಅಂತೂ ಎಫ್ಐಆರ್ ಅಲ್ಲ, ಲೋಕಾಯುಕ್ತ ಚಾರ್ಜ್ ಶೀಟ್ ಅನ್ನೇ ಸಲ್ಲಿಕೆ ಮಾಡಿದೆ. ಸೊ ಹೀಗಾಗಿ ಇದು ಅವರಿಗೂ ಕೂಡ ಅಪ್ಲೈ ಆಗಬೇಕು. ಕೇಂದ್ರ ಮಂತ್ರಿ ಆಗಿರುವಂತಹ ಕುಮಾರಣ್ಣ ಅವ್ರಿಗೂ ಅಪ್ಲೈ ಆಗಬೇಕಾಗ್ತದೆ. ಮಾತ್ರ ಅಲ್ಲ, ಇವತ್ತು ನಮ್ಮ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಕರ್ನಾಟಕದಿಂದ ಮಂತ್ರಿಯಾಗಿ ಕೇಂದ್ರಕ್ಕೆ ಹೋಗಿ ಕುಳಿತುಕೊಂಡಿರುವಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಕೂಡ ಇದ್ದಾರೆ. ಕುಮಾರಿ ಶೋಭಾ ಕರಂದ್ಲಾಜೆ ಅವರ ಮೇಲೆ ಕೂಡ ಎಫ್ಐಆರ್ ಇದೆ. ಆದ್ರಿಂದ ಅವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ. ಅದೇ ರೀತಿಯಾಗಿ ನೀವು ವಿ ಸೋಮಣ್ಣ ಅವರು ಇವತ್ತು ಕರ್ನಾಟಕದಿಂದ ರೈಲ್ವೆ ಖಾತೆಯನ್ನ ಹಿಡಿದಿದ್ದಾರೆ, ತುಮಕೂರಿನ ಸಂಸದರಿದ್ದಾರೆ. ಮಾನ್ಯ ಸೋಮಣ್ಣ ಅವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ. ಯಾಕೆ ಮಾತುಗಳನ್ನೆಲ್ಲವೊಂದು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೇನಿವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಬಿಜೆಪಿ ಅವರು ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಆಗಿದೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಏನು ಕೇಳ್ತಾ ಇದ್ದಾರೆ. ಇಫ್ ಸಿದ್ದರಾಮಯ್ಯ ಹ್ಯಾಸ್ ಟು ರಿಸೈನ್, ಕರ್ನಾಟಕದಲ್ಲಿ ನೀವು ಮುಖ್ಯಮಂತ್ರಿಗಳಿಗೆ ನೀವು ರಾಜೀನಾಮೆ ಕೇಳೋದೇ ಆದ್ರೆ ನಿರ್ಮಲಾ ಸೀತಾರಾಮನ್ ಅವರು ರಿಸೈನ್ ಮಾಡಬೇಕು, ಈ ಕಡೆ ಸೋಮಣ್ಣ ಅವರು ರಿಸೈನ್ ಮಾಡಬೇಕು, ಕುಮಾರಣ್ಣ ಅವರು ಮಾಡಬೇಕಾಗುತ್ತೆ, ಮತ್ತು ಶೋಭಾ ಕರಂದ್ಲಾಜೆ ಅವರು ಮಾಡಬೇಕಾಗುತ್ತೆ. ಮಾತ್ರ ಅಲ್ಲ, ಕೇಂದ್ರದೊಳಗಡೆ ಏನಿಲ್ಲ ಅಂತ ಅಂದ್ರೂ ಕೂಡ ನಮ್ಮ ಸಚಿವರ ನೀವು ಪಟ್ಟಿ ಮಾಡಿಬಿಟ್ರೆ ಸುಮಾರು 23ರಿಂದ 24 ಜನ ಕೇಂದ್ರ ಸಚಿವರು ರಿಸೈನ್ ಮಾಡಿ ಮನೆಗೆ ಹೋಗಬೇಕಾಗತ್ತೆ. ಎಫ್ಐಆರ್ ಆದ ಕಾರಣಕ್ಕೋಸ್ಕರ ನೀವು ರಿಸೈನ್ ಮಾಡ್ತೀರಿ ಅಂತಂದ್ರೆ, ನರೇಂದ್ರ ಮೋದಿ ಅವರ ಸಂಪುಟದಲ್ಲಿರುವಂತಹ 24 ಜನ ಸಚಿವರುಗಳು ರಿಸೈನ್ ಮಾಡಿ ಹೋಗಬೇಕಾಗತ್ತೆ. ನಿಮ್ಗೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಬಂಡಿ ಸಂಜಯ್ ಇದ್ದಾರೆ, ಸುರೇಶ್ ಗೋಪಿ ಇದ್ದಾರೆ, ಜೋಯಲ್ ಓರಂ ಮೊದಲಾದವರು ಸೇರಿದಂತೆ ಇಂಥವ್ರು ಅನೇಕರಿದ್ದಾರೆ. ಇದರ ಬಗ್ಗೆ ದಿನೇಶ್ ಅಮೀನ್ ಮಠ್ ಅವರು ಕೂಡ ಒಂದು ಬರಹವನ್ನು ಕೂಡ ಬರೆದು ಹಾಕಿದ್ದಾರೆ. ಇಂತಹ ಎಷ್ಟು ಪ್ರಕರಣಗಳಿದಾವೆ ಅಂತ ಹೇಳಿ. ನಿಮಗೆ ಎಫ್ಐಆರ್ ಆದವರೆಲ್ಲರೂ ರಿಸೈನ್ ಮಾಡಬೇಕು ಅನ್ನೋದನ್ನ ನೀವೇನಾದ್ರೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾತನಾಡೋದೇ ಆದ್ರೆ, ಬಹುಶಃ ಭಾರತ ದೇಶದ ಸಾರ್ವಜನಿಕ ಜೀವನದಲ್ಲಿ ಎಫ್ಐಆರ್ ಆಗದೆ ಇರೋನೊಬ್ಬ ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ರಾಜಕಾರಣದಲ್ಲಿ ಇರೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ನುಡುಕ್ದಂತೆ ಅನ್ನುವಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವಂತ ಒಂದು ಸಂಸ್ಥೆ, ಎಡಿಆರ್ ಅನ್ನುವಂತ ಒಂದು ಸಂಸ್ಥೆ ತನ್ನ ವೆಬ್ಸೈಟ್ ನೊಳಗಡೆ ಒಂದು ವಿಚಾರವನ್ನ ಪ್ರಕಟಪಡಿಸಿದೆ. 2024 ಅಂದ್ರೆ ನರೇಂದ್ರ ಮೋದಿ ಅವರು 3ನೇ ಬಾರಿ ಗೆದ್ದು ಈ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ಈ ಸಂದರ್ಭದಲ್ಲಿ 543 ಜನ ಲೋಕಸಭಾ ಸದಸ್ಯರು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಈ 543 ಜನರಲ್ಲಿ 251 ಜನ, ಅಂದ್ರೆ ಆಲ್ಮೋಸ್ಟ್ 41% ಆಫ್ ದ
ಟೋಟಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಅವರ ವಿರುದ್ಧ ಅತ್ಯಂತ ಕಠಿಣವಾದಂತ ಕಾಯ್ದೆಗಳ ಅಡಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿದ್ದಾವೆ. ಎಷ್ಟೆಲ್ಲ ಕ್ರಿಮಿನಲ್ ಮೊಕದ್ದಮೆಗಳು ಅವರ ವಿರುದ್ಧ ಇದಾವೆ ಅಂತಂದ್ರೆ ಬಹಳಷ್ಟು ಜನರುಗಳ ವಿರುದ್ಧ, ಅದರೊಳಗೆ ಸುಮಾರು 131 ಜನರ ವಿರುದ್ಧ, ಸಂಸದರ ವಿರುದ್ಧ ಕೊಲೆ, ಅತ್ಯಾಚಾರ, ಸುಲಿಗೆ, ಅಪಹರಣ ಮತ್ತು ಹಾಫ್ ಮರ್ಡರ್ ಪ್ರಕರಣಗಳಿರುವಂತವ್ರು ಕೂಡ ಇದ್ದಾರೆ. ಹೀಗೆಲ್ಲ ಇರಬೇಕಾದ್ರೆ ಈ ದೇಶದ ತುಂಬಾ ಒಬ್ಬರೇ ರಾಜಕಾರಣಿ ಇರೋದು ಅನ್ನೋ ತರ ಸಿದ್ದರಾಮಯ್ಯನವರು ರಿಸೈನ್ ಮಾಡಬೇಕು. FIR ಆಗಿದೆ ಸಿದ್ದರಾಮಯ್ಯನವ್ರ ವಿರುದ್ಧ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಮುಂದೆ ಮುಗಿಬಿದ್ದಿದ್ದಾರೆ. ಬಹುಶಃ ನನಗನ್ಸುತ್ತೆ ಸಿದ್ದರಾಮಯ್ಯನವರ ಸಾರ್ವಜನಿಕ ಜೀವನದಲ್ಲಿ ಅವರು ಯಾವುದಕ್ಕೂ ಕೂಡ ಜಗ್ಗದೆ ಬಗ್ಗದೆ ನೇರವಾಗಿ ಮಾತನಾಡ್ತಾ ನಡೆದಿದ್ರು. ಇವತ್ತು ಕರ್ನಾಟಕದ ಉದಾಹರಣೆಯನ್ನೇ ತಗೊಂಡ್ರೆ, ಇವತ್ತು ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ದಾಖಲಾಗಿರುವಂತ 4 ಗಂಭೀರ ಪ್ರಕರಣಗಳಿದಾವೆ. ಇನ್ನೊಬ್ಬರು ಸಚಿವರು ಸೋಮಣ್ಣ ಅವರ ವಿರುದ್ಧ ಕೂಡ IPC ಅಡಿಯಲ್ಲಿ ದಾಖಲಾಗಿರುವಂತ ಪ್ರಕರಣಗಳಿದಾವೆ. ಸೊ ಹಾಗೆ BY ರಾಘವೇಂದ್ರ ಮತ್ತು PC ಮೋಹನ್ ರವರು ಅವರ ವಿರುದ್ಧ ಕೂಡ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವೆ. ಹೀಗೆ ಇಡೀ ವಿರೋಧ ಪಕ್ಷದ ನಾಯಕರ ವಿರುದ್ಧ, ವಿರೋಧ ಪಕ್ಷದ ನಾಯಕ ಆಗಿರುವಂತ ಅಶೋಕ್ ಅವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಹೊಂಟೋಗ್ಬೇಕು ಅಂತ ಮಾತಾಡ್ತಾ ಇದ್ದಾರೋ, ಅದೇ ಅಶೋಕ್ ಅವರ ವಿರುದ್ಧ ಕೂಡ ಸದಾನಂದ ಗೌಡರ ಸಂಪುಟದಲ್ಲಿ ಇವರು ಸಚಿವರಾಗಿದ್ದಂತ ಕಾಲದಲ್ಲಿ ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ಭೂಮಿಗೆ ಸಂಬಂಧಿಸಿದಂತ ಡಿನೋಟಿಫಿಕೇಶನ್ ಪ್ರಕರಣ ದಾಖಲಾಗಿದೆ. ಹಾಗಾದ್ರೆ ಇವರೆಲ್ಲರೂ ರಿಸೈನ್ ಮಾಡ್ತಾರಾ? ಸಿದ್ದರಾಮಯ್ಯನವರ ಕಡೆಗೆ ನೀವು ಒಂದು ಬೆರಳು ತೋರಿಸಿದ್ರೆ 4 ಬೆರಳು ಮತ್ತೆ ಉಳಿದ ಎಲ್ಲ ಬೆರಳುಗಳು ನಿಮ್ ಕಡೆನೇ ಮುಖ ಮಾಡ್ತಾ ಇದಾವೆ. ಸರ್, ದಯವಿಟ್ಟು ಜನ ಬಹಳ ಮುಕ್ತವಾಗಿ ಇದನ್ನ ವಿಮರ್ಶಿಸೋಣ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ? ಹಾಗಾದ್ರೆ ಇವರೆಲ್ಲ ಯಾಕೆ ಕೊಡಬಾರದು? ಇವರೆಲ್ಲರೂ ಕೊಟ್ಟು ಮತ್ತೆ ಸಿದ್ದರಾಮಯ್ಯನವ್ರ ಕಡೆಗೆ ಬೆರಳು ಮಾಡಿ ತೋರಿಸಲಿ ಅನ್ನುವಂಥದ್ದನ್ನ ಒಬ್ಬ ನಾಗರಿಕನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಈ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಪ್ರತಿಯೊಬ್ಬರು ಈ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ. ಹಾಗೆ ಕೇಳದೆ ಹೋದ್ರೆ ಒಂದು ದೇಶದ ಸಂವಿಧಾನ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಒಂದು ದೇಶದ ಸಂವಿಧಾನ ಯಶಸ್ವಿ ಆಗಬೇಕಾದ್ರೆ, ಒಂದು ದೇಶದ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಈ ದೇಶದ ಪ್ರಜೆಗಳು ಮಾತನಾಡಬೇಕು. ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡಬೇಕು ಅಂತ ಹೇಳ್ತಾ ಇಲ್ಲ, ನ್ಯಾಯದ ಪರವಾಗಿ ಮಾತಾಡಬೇಕು. ಸಿದ್ದರಾಮಯ್ಯನವರು ರಿಸೈನ್ ಮಾಡೋದಾದ್ರೆ ವೈ ನಾಟ್ ಯು? ಇಫ್ ಯು ಆರ್ ಆಸ್ಕಿಂಗ್ ದ ರೆಸಿಗ್ನೇಷನ್ ಆಫ್ ಸಿದ್ದರಾಮಯ್ಯಜಿ, ವೈ ನಾಟ್ ಯು ಅನ್ನುವಂತ ಪ್ರಶ್ನೆಯನ್ನ ಜನಸಾಮಾನ್ಯರು ನೀವುಗಳು ಎದ್ದು ಪ್ರಶ್ನೆ ಕೇಳಬೇಕು. ಮಾಧ್ಯಮಗಳು ಕೂಡ ಈ ಪ್ರಶ್ನೆಯನ್ನ ಕೇಳಬೇಕಾಗಿತ್ತು. ಯಾಕೆ ಅಂದ್ರೆ ನಮ್ಮ ಮಾಧ್ಯಮಗಳು ಕೂಡ ಯಾವ ರೀತಿ ಇದಾವೆ ಅಂತಂದ್ರೆ, ಒಬ್ಬ ದೊಡ್ಡ ಉದ್ಯಮಿ ತನ್ನ ಮಗನ ಮದುವೆಯನ್ನ 5,000 ಕೋಟಿ ಖರ್ಚು ಮಾಡ್ತಾನೆ. ಆ 5,000 ಕೋಟಿ ಖರ್ಚು ಮಾಡಿ ತನ್ನ ಮಗನ ಮದುವೆಯನ್ನು ಮಾಡಿದಂತ ಉದ್ಯಮಿಯ ಮಗನ ಮದುವೆಯನ್ನು ಒಂದು ಸಣ್ಣ ಸುದ್ದಿಯಾಗಿ ತೋರಿಸಲ್ಲ, ಇಡೀ ತಿಂಗಳಗಟ್ಟಲೆ ಸಂಭ್ರಮಾಚರಣೆ ತರ ತೋರಿಸ್ತಾರೆ. ಇಂಥ ಫಾರಿನ್ ಡೆಲಿಗೇಟ್ಸ್ ಬಂದಿದ್ರು, ಇವಳು ಯಾರೋ ಹೀರೋಯಿನ್ ಬಂದಿದ್ಲು, ಬಾಲಿವುಡ್ ಹೀರೋಯಿನ್ಗಳು ಬಂದಿದ್ರು, ಬಾಲಿವುಡ್ ಹೀರೋಗಳು ಬಂದಿದ್ರು, ಹಾಲಿವುಡ್ ಹೀರೋಗಳು ಬಂದಿದ್ರು. ಸರಿ ಸರ್, ನೀವು ಒಬ್ಬ ವ್ಯಕ್ತಿಯ ಮಗನ ಮದುವೆಗೆ 5,000 ಕೋಟಿ ಖರ್ಚು ಮಾಡೋದು ನ್ಯಾಷನಲ್ ನ್ಯೂಸ್ ಆಗುತ್ತೆ, ತಿಂಗಳಗಟ್ಟಲೆ ಅದು ಟ್ರೆಂಡ್ ಆಗ್ತದೆ ಭಾರತ ದೇಶದಲ್ಲಿ. ಆದ್ರೆ ಇನ್ನೊಬ್ಬ ಉದ್ಯಮಿ ಇದ್ದಾನೆ, ಅಜೀಂ ಪ್ರೇಮ್ಜಿ ಅನ್ನುವಂತ ಉದ್ಯಮಿ. ಕರ್ನಾಟಕದ ಕನ್ನಡಿಗರ ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಆ ಸರ್ಕಾರಿ ಶಾಲೆಯಲ್ಲಿ ಕಲಿತಿರುವಂತ ಮಕ್ಕಳಿಗೆ 3,000 ಕೋಟಿ ಕೊಟ್ರು. ಅದನ್ನ ಅಂದ್ರೆ ಮೊಟ್ಟೆ ತಿನ್ನಬೇಕು, ಆ ಮಕ್ಕಳಿಗೆ ಪೌಷ್ಟಿಕಾಂಶ ಯುಕ್ತ ಆಹಾರ ಸಿಗಬೇಕು ಅಂತ ಹೇಳಿ. ಮಾಂಸಾಹಾರಿ ಮಕ್ಕಳಾದ್ರೆ ಮೊಟ್ಟೆ ಸಿಗಬೇಕು, ಸಸ್ಯಾಹಾರಿ ಮಕ್ಕಳಾದ್ರೆ ಅವರಿಗೆ ಚಿಕ್ಕಿ ಬಾಳೆಹಣ್ಣು ಕೊಡಬೇಕು ಅಂತ ಹೇಳಿ ಸರ್ಕಾರಿ ಶಾಲೆ ಮಕ್ಕಳಿಗೆ 3,000 ಕೋಟಿ ಕೊಟ್ಟರಲ್ಲ. ನಮ್ಮ ನ್ಯೂಸ್ಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಯ್ತಾ? ಹೀಗಾಗಿ ಮಾಧ್ಯಮಗಳು ನಿಜವಾಗಿಯೂ ಕೂಡ ಯಾವ ವಿಚಾರದ ಬಗ್ಗೆ ನಾವು ಮಾತನಾಡಬೇಕು, ನಾವು ಮಾತಾಡ್ತಿದೀವ ಗೊತ್ತಿಲ್ಲ. ಆದ್ರೆ ಜನ ಮಾತ್ರ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಾಂವಿಧಾನಿಕ ವ್ಯವಸ್ಥೆ ಉಳಿಬೇಕಾದ್ರೆ ನಾವು ಈ ಪ್ರಶ್ನೆಗಳನ್ನು ಕೇಳಬೇಕು. ಯಾರ ಪರ ಯಾರ ವಿರುದ್ಧ ಅಂತ ಅಲ್ಲ, ಈ ಪ್ರಶ್ನೆಗಳನ್ನು ಕೇಳಬೇಕು. ಕೇಳಿದ್ರೆ ಮಾತ್ರ ಬಹಳ ಕಷ್ಟದಿಂದ ಉಳಿಸಿಕೊಂಡು ಬಂದಂತ ಈ ಸ್ವಾತಂತ್ರ್ಯ ಉಳಿಯುತ್ತೆ. ಈ ರೀತಿ ನಾವು ಪ್ರಶ್ನೆ ಕೇಳಿದ್ರೆ ಮಾತ್ರ ಸಂವಿಧಾನ ಉಳಿಯುತ್ತೆ, ಸಂವಿಧಾನದ ಮೌಲ್ಯಗಳು ಉಳಿತವೆ. ಈ ರೀತಿ ಪ್ರಶ್ನೆ ಕೇಳಿದ್ರೆ ಮಾತ್ರ ಈ ದೇಶದ ಡೆಮಾಕ್ರಸಿಗೆ ಒಂದು ಅರ್ಥ ಬರುತ್ತೆ. ಭಾರತದ ಜನ ಪ್ರಶ್ನೆ ಕೇಳೋಣ, ಕನ್ನಡಿಗರು ಪ್ರಶ್ನೆ ಕೇಳೋಣ. ಬಹುಶಃ ಇಡೀ ದೇಶದ ಅತ್ಯಂತ ಪ್ರಜ್ಞಾವಂತ ಜನರು ನಾವಿದ್ದೀವಿ, ನಾವು ಪ್ರಶ್ನೆ ಕೇಳೋಣ. ಸಿದ್ದರಾಮಯ್ಯನವರು ರಾಜೀನಾಮೆ ಕೇಳೋದಾದ್ರೆ ವೈ ನಾಟ್ ಯು? ನಿನ್ನೆ ತಾನೇ ಕುಮಾರಣ್ಣ ಅವ್ರನ್ನ ಲೋಕಾಯುಕ್ತ ಅವರು ಕರೆಸಿ ಮಾತನಾಡಿದ್ದಾರೆ. ಅಂದ್ರೆ ಅವರನ್ನು ಕೂಡ ಕರೆದು ತನಿಖೆ ಬಗ್ಗೆ ಮಾತನಾಡಿದ್ದಾರೆ, ಅವರ ಪ್ರಕರಣದ ಬಗ್ಗೆ. ಕುಮಾರಸ್ವಾಮಿ ಅವರನ್ನು ಕರೆದು ಮಾತನಾಡಿದ್ದು ಅಷ್ಟೇ ಪ್ರಮಾಣದಲ್ಲಿ ಸುದ್ದಿ ಆಗಬೇಕು. ಅದೇ ಪೋಕ್ಸೋ ಪ್ರಕರಣದಡಿಯಲ್ಲಿ ಇನ್ನೊಬ್ಬರು ಹಿರಿಯ ನಾಯಕರನ್ನ ಯಡಿಯೂರಪ್ಪನವ್ರನ್ನ ಕರೆಸಿ ಮಾತನಾಡಿದ್ದಾರೆ, ಅದು ಕೂಡ ಅದೇ ಪ್ರಮಾಣದಲ್ಲಿ ಸುದ್ದಿ ಆಗಬೇಕು. ಆದ್ರೆ ಇವತ್ತು ನಮ್ಮ ಮಾಧ್ಯಮಗಳಲ್ಲಿ
ನಾವು ಆ ಸುದ್ದಿಗಳನ್ನು ನೋಡೋದಕ್ಕಿಂತಲೂ ಹೆಚ್ಚಿಗೆ ಇಡೀ ಕರ್ನಾಟಕ ರಾಜ್ಯದ ಮಾಧ್ಯಮಗಳಲ್ಲಿ ನಾವು ನೋಡುತ್ತಿರುವಂತಹ ಒಂದು ಸುದ್ದಿ ಏನು ಅಂದ್ರೆ FIR ಆಗಿದೆ, ರಾಜೀನಾಮೆ ಯಾವಾಗ ಅನ್ನೋದನ್ನೇ ನಾವು ಮಾಧ್ಯಮಗಳು ತುಂಬಾ ನೋಡ್ತಾ ಇದ್ದೇವೆ. ಜನರ ತಲೆಯಲ್ಲಿ ಈ ತರದ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದ್ದೇವೆ. ಜನ ಎಚ್ಚೆತ್ತುಕೊಳ್ಳೋಣ, ಜಾಗೃತರಾಗೋಣ. ನಮಸ್ಕಾರ.